ಗೃಹಲಕ್ಷ್ಮಿಯರಿಗೆ ಭರ್ಜರಿ ಗುಡ್ ನ್ಯೂಸ್. ಗೃಹಲಕ್ಷ್ಮಿ 2,000 ರೂಪಾಯಿ ಹಣ ಅಲ್ಲ, 4,000 ರೂಪಾಯಿ ಅಮೌಂಟ್ ಒಟ್ಟಿಗೆ ಜಮಾ ಆಗ್ತಾ ಇದೆ. 2,000 ಪ್ಲಸ್ 2,000 ಒಟ್ಟು 2 ಕಂತಿನ 4,000 ಹಣ ಎಲ್ಲ ಮಹಿಳೆಯರ ಖಾತೆಗೆ ಬಂದು ತಲುಪ್ತಾ ಇದೆ. ಹಾಗಿದ್ರೆ ಗೃಹಲಕ್ಷ್ಮಿ 2 ಕಂತಿನ ಹಣ ಬಿಡುಗಡೆ ಮಾಡಿದಾರಾ, ಯಾವ್ಯಾವ ಕಂತಿನ ಅಮೌಂಟ್ ಬರ್ತಾ ಇದೆ, ಮತ್ತೆ ನಿಮ್ಗೇನಾದ್ರೂ 4,000 ರೂಪಾಯಿ ಅಮೌಂಟ್ ಬಂದಿಲ್ಲ ಅಂದ್ರೆ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ, ಯಾಕೆ ಬಂದಿಲ್ಲ ಮತ್ತೆ ಯಾವಾಗ ಬರುತ್ತೆ ಅನ್ನೋ ಸಂಪೂರ್ಣವಾದ ಮಾಹಿತಿಯನ್ನ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ನಿಮ್ಗೆ ಗೊತ್ತಿರೋ ರೀತಿಯಾಗಿ ಸೋಮವಾರದಿಂದ ಗೃಹಲಕ್ಷ್ಮಿ ಅಮೌಂಟ್ ಬರ್ತಾ ಇದೆ. ಇದ್ರ ಬಗ್ಗೆ ನಾನು ಸ್ಕ್ರೀನ್ ಶಾಟ್ ಕೂಡ ಹಾಕಿದೆ, ವಿತ್ ಪ್ರೂಫ್ ಇನ್ಫಾರ್ಮೇಶನ್ ತಿಳಿಸ್ತಾ ಇದ್ದೆ. 15ನೇ ಕಂತಿನ ಹಣ ಜಮಾ ಆಗಿರೋದ್ರ ಮಾಹಿತಿಯನ್ನ. ಈಗ ಬಹಳಷ್ಟು ಮಹಿಳೆಯರಿಗೆ 2,000 ಪ್ಲಸ್ 2,000 4,000 ರೂಪಾಯಿ ಅಮೌಂಟ್ ಕ್ರೆಡಿಟ್ ಆಗ್ತಾ ಇದೆ, ಅಂದ್ರೆ 2 ಕಂತಿನ ಅಮೌಂಟ್ ಜಮೆ ಆಗ್ತಾ ಇದೆ. ಹಾಗಿದ್ರೆ ನಿಮ್ಮ ಮನಸ್ಸಲ್ಲಿ ಈಗ ನನಗೆ 1 ಕಂತಿನ ಅಮೌಂಟ್ ಮಾತ್ರ ಬಂದಿದೆ 2,000 ರೂಪಾಯಿ ಅಂತ ಬರ್ತಾ ಇರುತ್ತೆ. ಮತ್ತೆ ಕೆಲವರಿಗೆ ನನಗೆ 1 ಕಂತು ಬಂದೇ ಇಲ್ಲ, ಅಮೌಂಟೇ ಬಂದಿಲ್ಲ ಅಂತ ಅನ್ನಿಸ್ತಾ ಇರುತ್ತೆ. ಮತ್ತೆ 4,000 ರೂಪಾಯಿ ಅಮೌಂಟ್ ಯಾವಾಗ ಬರುತ್ತೆ ಅನ್ನೋ ಎಲ್ಲ ಮಾಹಿತಿ ಸಿಗುತ್ತೆ. ಹಾಗೆ ವಿಡಿಯೋ ನೋಡ್ತೀರಾ ಯಾರಿಗಾದ್ರೂ ಅಮೌಂಟ್ ಕ್ರೆಡಿಟ್ ಆಗಿತ್ತು ಅಂದರೆ ದಯವಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ ಅಮೌಂಟು ಕ್ರೆಡಿಟ್ ಆಗಿದೆ ಅಂತ. ಇನ್ ಕೇಸ್ ಕ್ರೆಡಿಟ್ ಆಗಿಲ್ಲ ಅಂದರೆ ಕ್ರೆಡಿಟ್ ಆಗಿಲ್ಲ ಅಂತ ವಿತ್ ಡಿಸ್ಟಿಕ್ ಹಾಕಿ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಅದ್ರ ಬಗ್ಗೆ ಮಾಹಿತಿನ ತಿಳಿಸ್ಕೊಡ್ತೀನಿ. ಹಾಗೆ ನೀವೇನಾದ್ರೂ ಮೊದಲನೇ ಬಾರಿ ನನ್ನ ಚಾನಲ್ ನೋಡ್ತಿದ್ದು ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಜನಸಮಯ ಟೆಲಿಗ್ರಾಮ್ ಗ್ರೂಪ್ದು ಲಿಂಕ್ ಹಾಕಿರ್ತೀನಿ. ಯಾರಾದರೂ ಜಾಯ್ನ್ ಆಗಿಲ್ಲ ಅಂದರೆ ಪ್ಲೀಸ್ ಜಾಯ್ನ್ ಆಗಿ, ಅಲ್ಲೂ ಕೂಡ ನಿಮಗೆ ಸಾಕಷ್ಟು ಇನ್ಫಾರ್ಮೇಷನ್ಗಳು ಸಿಗುತ್ತೆ. ಮತ್ತು ನಿಮಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಮೇಲೆ ಪಕ್ಕದಲ್ಲೇ ಕಾಣುವಂಥ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ನಾನು ಯಾವುದೇ ರೀತಿಯ ವಿಡಿಯೋಸ್ ಹಾಕಿದ್ರು ಕೂಡ ನಿಮಗೆ ಮೊದಲಿಗೆ ನೋಟಿಫಿಕೇಶನ್ ಹೋಗುತ್ತೆ. ವಿತ್ ಪ್ರೂಫ್ ನಾನು ಇನ್ಫಾರ್ಮೇಷನ್ ತಿಳಿಸೋದ್ರಿಂದ ಖಂಡಿತವಾಗ್ಲೂ ನಿಮಗೆ ಮಾಹಿತಿ ಇಷ್ಟ ಆಗುತ್ತೆ ಮತ್ತು ಯೂಸ್ಫುಲ್ ಇನ್ಫಾರ್ಮೇಷನ್ನೇ ಸಿಗುತ್ತೆ. ಇದು ಗೃಹಲಕ್ಷ್ಮಿ ವಿಚಾರಕ್ಕೆ ಬರೋದಾದರೆ 15ನೇ ಕಂತಿನ ಹಣ ಎಲ್ರಿಗೂ ಬಂದಿದೆ, ನನಗೆ ಬಂದಿಲ್ಲ ಅಂತ ನೀವು ಕೇಳೋದಾದರೆ ನೋಡಿ, ಗೃಹಲಕ್ಷ್ಮಿ ಅಮೌಂಟು ಎಲ್ರಿಗೂ ಕೂಡ ಒಂದೇ ದಿನ ಬರೋದಿಲ್ಲ. 1,23,00,000ಕ್ಕಿಂತ ಹೆಚ್ಚಿನ ಮಹಿಳೆಯರಿಗೆ ಹಣ ಬಂದು ತಲುಪಬೇಕಾಗಿರುತ್ತೆ. ಆದರೆ ಏನಪ್ಪಾ ಅಂದರೆ ಸರ್ಕಾರದ ಕಡೆಯಿಂದ 2,500 ಕೋಟಿ ಹಣ ಬಿಡುಗಡೆ ಮಾಡಬೇಕು. ಅವ್ರು ಬಿಡುಗಡೆ ಮಾಡ್ತಾರೆ ಅಂತಲೇ ಅಂದ್ಕೊಳ್ಳಿ. ಸರ್ಕಾರದ ಕಡೆಯಿಂದ ಫುಲ್ಲು ಅಮೌಂಟು ರಿಲೀಸ್ ಆದರೂ ಕೂಡ ಬ್ಯಾಂಕ್ಗಳಿಂದ ಹಣ ಬಿಡುಗಡೆ ಆಗೋದು ಕಷ್ಟ ಆಗುತ್ತೆ. ಯಾಕಂದರೆ ಒಂದು ಲಿಮಿಟ್ ಅಂತ ಇರುತ್ತೆ, ಪ್ರತಿದಿನ ಇಷ್ಟು ವ್ಯವಹಾರಗಳು ಮಾತ್ರ ನಡಿಬೇಕು, ಇಷ್ಟು ಕೋಟಿ ವ್ಯವಹಾರಗಳು ಮಾತ್ರ ಆಗಬೇಕು ಅಂತ. ಸೊ ಅಷ್ಟು ಕೋಟಿ ಹಣನ ಅವರು ಬಿಡುಗಡೆ ಮಾಡ್ತಾರೆ, ನಮ್ಮ ಬ್ಯಾಂಕ್ಗಳಿರ್ತಾರಲ್ಲ ಅವರು. ಅದಾದಮೇಲೆ ಅವ್ರು ಏನು ಮಾಡ್ತಾರೆ ಅಂದರೆ ಅದನ್ನು ಇನ್ನು ಬಾಕಿ ಉಳಿದಂಥವ್ರಿಗೆ ಇನ್ನೊಂದು ದಿನಕ್ಕೆ, ನಾಳೆಗೆ ಅದನ್ನು ಪೋಸ್ಟ್ಪೋನ್ ಮಾಡ್ಕೊತಾರೆ. ಇವತ್ತು ಎಷ್ಟು ಕೋಟಿ ಹಣ ಆಗುತ್ತೋ ಅಷ್ಟು ಕೋಟಿ ಹಣನ ಬಿಡುಗಡೆ ಮಾಡ್ತಾರೆ. ಅದಾದಮೇಲೆ ಮತ್ತೆ ಅದನ್ನು ಪೆಂಡಿಂಗ್ ಉಳಿಸ್ಕೊಂಡು ನಾಳೆಗೆ ಹಾಕ್ತಾರೆ. ಸೊ ಬ್ಯಾಂಕ್ಗಳಿಗೆ ಲಿಮಿಟ್ ಇರೋದ್ರಿಂದ ಅವರು ಸ್ವಲ್ಪ ಸ್ವಲ್ಪ ಅಮೌಂಟ್ನ ಹಾಕ್ತಾರೆ. ಮತ್ತು DBT ಮುಖಾಂತರ ಬರೋದ್ರಿಂದ ಕೆಲವರು ಗ್ರಾಮೀಣ ಬ್ಯಾಂಕ್ಗಳಿರ್ತವೆ, ಗ್ರಾಮೀಣ ಬ್ಯಾಂಕ್ಗಳಿರೋದ್ರಿಂದ ಸ್ವಲ್ಪ ಹಣ ಬರೋದಕ್ಕೆ ಲೇಟ್ ಆಗುತ್ತೆ. ಎಲ್ಲರದು ಕೂಡ SBI ಪ್ರತಿಷ್ಠಿತ ಬ್ಯಾಂಕ್, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ, ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರುಗಳಾದರೆ ಬೇಗ ಹಣ ಬರುತ್ತೆ. ಬಟ್ ಕೆಲವ್ರದ್ದೆಲ್ಲ ಗ್ರಾಮೀಣ ಬ್ಯಾಂಕ್ಗಳಿರ್ತವೆ, ಕಾರ್ಪೊರೇಷನ್ ಬ್ಯಾಂಕ್ಗಳಿರ್ತಾವಲ್ವ, ಅಲ್ಲಿ ಸ್ವಲ್ಪ ಹಣ ಬರೋದು ಡಿಲೇ ಆಗುತ್ತೆ. ಹಾಗಾಗಿ ಹಂತವಾಗಿ ಒಂದಷ್ಟು ಕೋಟಿಯಷ್ಟು ಹಣನ ಅವರು ಬಿಡುಗಡೆ ಮಾಡ್ತಾರೆ. ಬಾಕಿ ಉಳಿದಂಥವರಿಗೆ 1-2 ದಿನ ಬಿಟ್ಟು ಅಥವಾ 3 ದಿನ ಬಿಟ್ಟು ಅಮೌಂಟ್ ಹಾಕ್ತಾರೆ. ಒಟ್ಟಿನಲ್ಲಿ ಯಾರಿಗೂ ಕೂಡ ಅಮೌಂಟು ಮಿಸ್ ಆಗೋದಿಲ್ಲ, ಎಲ್ರಿಗೂ ಕೂಡ ಅಮೌಂಟ್ ಬರುತ್ತೆ. ಬಟ್ ತಾಳ್ಮೆಯಿಂದ ಕಾಯಬೇಕಾಗತ್ತೆ ಅಷ್ಟೇನೆ. ಅದಾದಮೇಲೆ ನೆಕ್ಸ್ಟ್ ವಿಚಾರ, ಈಗ 1 ಕಂತಿನ ಹಣ ಬಂದಿಲ್ಲ ಅಂದವ್ರಿಗೆ ನಾನು ಕ್ಲಾರಿಫಿಕೇಶನ್ ಕೊಟ್ಟೆ. ನಮ್ಗೆ 1 ಕಂತಿನ ಹಣ ಮಾತ್ರ ಬಂದಿದೆ, ನೀವು 2 ಕಂತಿನ ಹಣ ಬರ್ತಿದೆ ಅಂತ ಹೇಳಿದ್ದೀರಾ, 4,000 ರೂಪಾಯಿ ಬಂದಿಲ್ಲ, ಮತ್ತು ನಮ್ಗೆ ಯಾವಾಗ ಬರುತ್ತೆ ಅಂತ ಕೇಳೋದಾದರೆ ಹೌದು, ಕೆಲವು ಮಹಿಳೆಯರಿಗೆ 4,000 ರೂಪಾಯಿ ಅಮೌಂಟು ಜಮೆ ಆಗ್ತಾ ಇದೆ. ಆದರೆ ಅವರಿಗೆ ಯಾವ ಹಣ ಬರ್ತಾ ಇದೆ ಅಂತ ನೋಡೋದಾದರೆ ಪೆಂಡಿಂಗ್ ಇರುತ್ತಲ್ಲ 14ನೇ ಕಂತಿನ ಹಣ ಸುಮಾರು ಲಕ್ಷ ಜನ ಮಹಿಳೆಯರಿಗೆ ಬಂದಿರಲಿಲ್ಲ. ಎಲೆಕ್ಷನ್ಗೋಸ್ಕರ ಸ್ವಲ್ಪ ಜನಕ್ಕೆ ಮಾತ್ರ ಹಾಕಿದ್ದಾರೆ, ತುಂಬ ಜನಕ್ಕೆ ಪೆಂಡಿಂಗ್ ಉಳಿಸ್ಕೊಂಡಿದ್ದಾರೆ ಅಂತ ಬಹಳ ಕಂಪ್ಲೇಂಟ್ ಇತ್ತು. ಸೊ ಯಾವುದೇ ರೀಸನ್ ಇರಬಹುದು, ಎಲೆಕ್ಷನ್ಗೋಸ್ಕರನೋ ಇನ್ನೊಂದು ರೀಸನ್ಸ್ಗೋಸ್ಕರನೋ 14ನೇ ಕಂತಿನ ಮಹಿಳೆಯರಿಗೆ ಯಾರ್ಯಾರಿಗೆ ಅಮೌಂಟ್ ಬಂದಿರಲಿಲ್ವೋ ಅಂತಹ ಮಹಿಳೆಯರಿಗೆ 2,000 ಪ್ಲಸ್ 2,000 ಸೇರಿ 4,000 ರೂಪಾಯಿ ಬರ್ತಿದೆ. 14 ಪ್ಲಸ್ 15 ಸೇರಿ 4,000 ಬರ್ತಾ ಇದೆ. ಯಾರಿಗೆ 14ನೇ ಕಂತಿನ ಹಣ ಪೆಂಡಿಂಗ್ ಇತ್ತೋ ಅಂಥವ್ರಿಗೆ ಮಾತ್ರ 4,000 ರೂಪಾಯಿ ಬರ್ತಾ ಇದೆ. ಬಾಕಿ ಉಳಿದಂತಹ ಎಲ್ಲ ಮಹಿಳೆಯರಿಗೂ 2,000 ರೂಪಾಯಿ ಹಣ ಬರ್ತಾ ಇದೆ 15ನೇ ಕಂತಿಂದು. ಇನ್ನು 16ನೇ ಕಂತಿನ ಹಣ ಏನಾದರೂ ಬಿಡುಗಡೆ ಆಗಿದೆಯಾ, ಅದು ಯಾವಾಗ ಬರುತ್ತೆ ಅಂತ ನೋಡೋದಾದರೆ 16ನೇ ಕಂತಿನ ಹಣ ಸರ್ಕಾರದ ಕಡೆಯಿಂದ ಇಲ್ಲಿವರೆಗೂ ಕೂಡ ಬಿಡುಗಡೆ ಆಗಿಲ್ಲ, ಯಾರದೇ ಖಾತೆಗೂ ಕೂಡ ಬಂದಿಲ್ಲ. ಸದ್ಯಕ್ಕೆ 15ನೇ ಕಂತಿನ ಹಣ, 1 ಕಂತಿನ ಹಣ ಮಾತ್ರ ಅವರು ಬಿಡುಗಡೆ ಮಾಡಿದ್ದಾರೆ. ಇನ್ನು 16ನೇ ಕಂತಿನ ಹಣ ನಿಮಗೆ ಜನವರಿಯಲ್ಲಿ ಬರಬಹುದು ಅಂತ ಹೇಳಲಾಗ್ತಾ ಇದೆ. ನೋಡೋಣ ಸರ್ಕಾರ ಯಾವಾಗ ಬಿಡುಗಡೆ ಮಾಡುತ್ತೆ ಅನ್ನೋದು ಬಿಟ್ಟಾಗಲೇ ಗೊತ್ತಾಗುತ್ತೆ. ಅದ್ರ ಬಗ್ಗೆ ಅವ್ರು ಮತ್ತೆ ಏನಾದರೂ ಇನ್ಫಾರ್ಮೇಶನ್ ಕೊಡ್ತಾರೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಆಗಿರಬಹುದು, DK ಶಿವಕುಮಾರ್ ಸರ್ ಆಗಿರಬಹುದು, CM ಸಿದ್ದರಾಮಯ್ಯ ಅವರಾಗಿರಬಹುದು, ಯಾರಾದರೂ ಹೇಳ್ತಾರೆ ಯಾವಾಗ ಹಣ ಬಿಡ್ತೀರಾ ಅಂತ ಯಾರಾದರೂ ಪ್ರಶ್ನೆ ಮಾಡೇ ಮಾಡ್ತಾರೆ, TV ಅವರು, ಮಾಧ್ಯಮದವರು. ಆಗ ಅವ್ರು ಹೇಳ್ತಾರೆ ನಾವು ಇಷ್ಟರಲ್ಲಿ ಬಿಡ್ತೀವಿ, ಈ ದಿನಾಂಕದಲ್ಲಿ ಬಿಡ್ತೀವಿ ಅಂತ. ಆಗ ಅಮೌಂಟು ಜಮೆ ಆಗುತ್ತೆ. ಸದ್ಯಕ್ಕೆ 15ನೇ ಕಂತಿನ ಹಣ ಯಾರು ಬಾಕಿ ಉಳಿದಂಥವ್ರು ಇದ್ದಾರೆ ಅಂಥವ್ರು ಎಲ್ರಿಗೂ ಕೂಡ ಇವತ್ತು, ನಾಳೆ ಅಥವಾ ನಾಡಿದ್ದು ಇದೇ ವಾರದಲ್ಲಿ ಎಲ್ಲರದು ಅಮೌಂಟು ಕ್ರೆಡಿಟ್ ಮಾಡೋ ಅಂಥ ಕೆಲಸಗಳು ನಡೀತಾ ಇದೆ. ಸೊ ಗೃಹಲಕ್ಷ್ಮಿಯರಿಗೆ ಒಂದು ಗುಡ್ ನ್ಯೂಸ್ ಏನಪ್ಪ ಅಂದರೆ
ಕೆಲವ್ರಿಗೆ ಮಾತ್ರ ಪೆಂಡಿಂಗ್ ಉಳ್ಕೊಂಡವ್ರಿಗೆ 4,000 ರೂಪಾಯಿ, 15ನೇ ಕಂತಿನ ಹಣಕ್ಕೋಸ್ಕರ ವೆಯ್ಟ್ ಮಾಡ್ತಾ ಇದ್ದವ್ರಿಗೆ 2,000 ರೂಪಾಯಿ, ಜೊತೆಗೆ ನಿಮ್ಗೆ ಇನ್ನೂ ಹಣ ಬಂದಿಲ್ಲ ಅಂದರೆ ನೀವು 2 ದಿನ ವೆಯ್ಟ್ ಮಾಡಿ, ನಿಮಗೂ ಕೂಡ ಗೃಹಲಕ್ಷ್ಮಿ 15ನೇ ಕಂತಿನ ಹಣ ಬರುತ್ತೆ. ಅದನ್ನಿಷ್ಟು ಗೃಹಲಕ್ಷ್ಮಿ ವಿಚಾರವಾಗಿ ಸಿಕ್ಕಿರುವಂತಹ ಲೇಟೆಸ್ಟ್ ಇನ್ಫಾರ್ಮೇಷನ್ ಆಗಿತ್ತು. ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿಯ ಯೂಸ್ಫುಲ್ ಇನ್ಫಾರ್ಮೇಷನ್ಗಳನ್ನ ನಾನು ತಿಳಿಸ್ತಾ ಹೋಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.